ಏನಿವತ್ತು ಟಿ ನರಸೀಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಅಧಿಕ ಬೆಳೆ ಭತ್ತ ಬೆಳೆಗಾರರಿದ್ದು ಸರ್ಕಾರ ತಕ್ಷಣ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕಂತೇಳಿ ಏನು ಇವತ್ತು ಕೇಂದ್ರ ಸರ್ಕಾರ MSP ಬೆಲೆ ನಿಗದಿ ಮಾಡಿದೆ. ಆ ಬೆಲೆಯನ್ನು ಆಧರಿಸಿ ರಾಜ್ಯ ಸರ್ಕಾರ ಭತ್ತ ಬೆಳೆಗಾರರಿಗೆ 500 ರೂಪಾಯಿಗಳನ್ನು ಸಹಾಯಧನವಾಗಿ ಕೊಟ್ಟು ಖರೀದಿ ಕೇಂದ್ರದಲ್ಲಿ ಭತ್ತ ಖರೀದಿಯನ್ನು ಮಾಡಬೇಕು ಅಂತೇಳಿ ಒತ್ತಾಯನ ಮಾಡ್ತಾ, ಈ ಹಿನ್ನೆಲೆಯಲ್ಲಿ ಏನಿವತ್ತು ತೂಕದ ಯಂತ್ರ ಹಿಂದೆ ಮಾಡ್ತಿದ್ದಂಥ ತೂಕದ ಯಂತ್ರ ಒಟ್ಟು ಮಾಡ್ತಕ್ಕಂಥ ಒಂದು ಲೋಕಲ್ ತೂಕದ ಯಂತ್ರವನ್ನು ಬದಲಾವಣೆ ಮಾಡಿ ನಮ್ಮ ಸಂಘಟನೆಯ ಒಂದು ಬೇಡಿಕೆ ಎಲೆಕ್ಟ್ರಾನಿಕ್ ಮೀಡಿಯಾ ಒಂದು ಯಂತ್ರವನ್ನು ಈ ವರ್ಷದ ಖರೀದಿ ಕೇಂದ್ರದಲ್ಲಿ ಬಳಕೆ ಮಾಡಬೇಕು ಅಂತೇಳಿ ಒತ್ತಾಯನ ಮಾಡ್ತಾ, ಇದರ ಜೊತೆಗೆ ಏನು ಕೇಂದ್ರ ಸರ್ಕಾರ MSP ಬೆಲೆಯನ್ನು ನಿಗದಿ ಮಾಡಿದೆ ಅದಕ್ಕಿಂತ ದರವನ್ನು ಕಡಿಮೆ ಮಾಡಿ ದಲ್ಲಾಳಿಗಳು ಮಧ್ಯವರ್ತಿಗಳು ಭತ್ತವನ್ನು ಖರೀದಿ ಮಾಡಿದಂಥದ್ದಲ್ಲಿ ಅಂಥ ಸಂದರ್ಭದಲ್ಲಿ ಅವರ ಮೇಲೆ ರಾಜ್ಯ ಸರ್ಕಾರ ಶಿಸ್ತು ಕ್ರಮವನ್ನು ಜರುಗಿಸಬೇಕು. ಮತ್ತು ಏನು ಆಕಸ್ಮಿಕ ಭತ್ತದ ಬೆಲೆ ಕುಸಿತ ಆದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಮುಖಾಂತರ ಏನು ಗೋದಾಮುಗಳಿದೆ ಆ ಗೋದಾಮುಗಳಲ್ಲಿ ರೈತರ ಭತ್ತವನ್ನು ಸ್ಟೋರೇಜ್ ಮಾಡಿ ಅವರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ತಕ್ಷಣ ಒದಗಿಸಬೇಕು. ಮತ್ತು ಬೆಲೆ ಏರಿಕೆ ಆದಂಥ ನಂತರ ರೈತರು ಭತ್ತವನ್ನು ಖರೀದಿ ಮಾಡಿ ನೀವು ಕೊಟ್ಟಿರ್ತಕ್ಕಂಥ ಸಾಲವನ್ನು ತೀರಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯನ ಮಾಡ್ತಾ, ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಮತ್ತೊಮ್ಮೆ ಆಗ್ರಹಿಸಿ, ನನ್ನ ಹೆಸರು ಹಾಡ್ಯ ರವಿ, ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರು.